ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ, ನಿಮ್ಮದು ಕನ್ಯಾ ರಾಶಿ ಆಗಿದ್ದರೆ ಅಥವಾ ನಿಮ್ಮದು ಕನ್ಯಾ ಲಗ್ನ ಆಗಿದ್ದರೆ ಎರಡರಲ್ಲಿ ಒಂದಾದರೂ ಕೂಡ ಖಂಡಿತ ವೀಕ್ಷಣೆ ಮಾಡಿ. ಎರಡು ಕೂಡ ಒಂದೇ ಇರಬೇಕು ಅಂತ ಇಲ್ಲ. ನಿಮ್ಮ ಗುರು ಸಂಚಾರ ಫಲ 2025-26 ಮೇ ತಿಂಗಳಲ್ಲಿ ಆಲ್ರೆಡಿ ಸಂಚಾರ ಆಗಿದ್ದಾರೆ ಗುರು. ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗಿದ್ದಾರೆ ಗುರು. ಹಾಗೆ ಗುರುಗ್ರಹ ನಿಮ್ಮ 4ನೇ ಮತ್ತು 7ನೇ ಅಧಿಪತಿಯಾಗಿ 10ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಮಿಕ್ಸ್ಡ್ ಫಲಗಳು ಇರುತ್ತೆ, ಗುಡ್ ಆ್ಯಂಡ್ ಬ್ಯಾಡ್ ಎರಡು ಕೂಡ ಇದೆ. ನೋಡೋಣ ಯಾವ ಥರ ಇದೆ ಅಂತ. ಹಾಗೆ ನಿಮ್ಮ 2ನೇ ಮನೆ, 4ನೇ ಮನೆ ಮತ್ತು 6ನೇ ಮನೆಯನ್ನು ವೀಕ್ಷಣೆ ಮಾಡ್ತಾರೆ ಗುರು. ಯಾವ ರೀತಿ ಫಲ ಎಲ್ಲ ಇದೆ ನಿಮಗೆ ಅಂತ ನೋಡೋಣ. ಮೊದಲನೇದಾಗಿ ನಿಮಗೆ ಗೌರವ ಪ್ರಾಪ್ತಿಯಾಗುವಂತಹ ಯೋಗ ಇದೆ ಅಂತ ಹೇಳ್ತಾರೆ ಈ ಸಮಯದಲ್ಲಿ. ಮತ್ತು ನಿಮಗೆ ನೀವು ಬಿಸ್ನೆಸ್ ಮಾಡುವಂಥವರಾಗಿದ್ದರೆ ನಿಮಗೆ ಬಿಸ್ನೆಸ್ಸಲ್ಲಿ ವೃದ್ಧಿ ಆಗುತ್ತೆ, ಅನುಕೂಲಕರ ಆಗುತ್ತೆ. ಧನ ಪ್ರಾಪ್ತಿಯಾಗುವಂತಹ ಯೋಗ ನಿಮಗೆ ಇದೆ. ಮತ್ತು ನಿಮಗೆ ಲ್ಯಾಂಡ್ ಖರೀದಿ ಮಾಡಬೇಕು, ಪ್ರಾಪರ್ಟಿ ಖರೀದಿ ಮಾಡಬೇಕು ಅಂತಂದರೆ ಇದಕ್ಕೂ ಅನುಕೂಲಕರ ಸಮಯ. ವಾಹನ ಖರೀದಿ ಮಾಡಬೇಕಾದ್ರೂ ಕೂಡ ಅನುಕೂಲಕರ ಸಮಯ. ಅಥವಾ ಏನಾದರೂ ಪ್ರಾಪರ್ಟಿ ಅಥವಾ ಲ್ಯಾಂಡ್ ಸಂಬಂಧಪಟ್ಟ ವಿಚಾರದಲ್ಲಿ ನಿಮಗೆ ಮುಂದುವರಿಬೇಕು, ಯಾವುದಕ್ಕಾದರೂ ಪ್ರೋಗ್ರೆಸ್ ಮಾಡಬೇಕು, ಮನೆ ಕಟ್ಟಬೇಕು ಎಕ್ಸೆಟ್ರಾ ಎಲ್ಲ ಇದ್ದರೆ, ಜಾಗ ಖರೀದಿ ಮಾಡಬೇಕು ಅಂತ ಇದ್ದರೆ, ಮನೆ ಕಟ್ಟಬೇಕು ಅಂತ ಇದ್ದರೆ ಇದೆಲ್ಲ ಕೂಡ ಮಾಡಬಹುದು, ಪ್ರಾಬ್ಲಮ್ ಇಲ್ಲ. ತಂದೆ ತಾಯಿ ಜೊತೆಗೆ ಚೆನ್ನಾಗಿರುತ್ತೆ, ಅನುಕೂಲಕರ ಒಳ್ಳೆಯ ಸಂಬಂಧ ಇರುತ್ತೆ. ಸರ್ಕಾರದಿಂದ ಅನುಕೂಲಕರ ಇದೆ. ನಿಮ್ಮ ಪತಿ ಅಥವಾ ಪತ್ನಿ ಇದ್ದರೆ ಅವರಿಂದ ಕೂಡ ತುಂಬ ಚೆನ್ನಾಗಿದೆ. ಅವರು ನಿಮಗೆ ಸಹಾಯ ಮಾಡುವಂಥ ಯೋಗ ಈ ಸಮಯದಲ್ಲಿ ಇದೆ. ಓಕೆ, ಕೆಲಸದಲ್ಲಿ ಗೌರವ ಇರುತ್ತೆ, ಹಣ ಸಂಪಾದನೆ ಚೆನ್ನಾಗಾಗುತ್ತೆ, ಸುಖ ಕೂಡ ಚೆನ್ನಾಗಿರುತ್ತೆ, ಪ್ರಾಬ್ಲಮ್ ಇಲ್ಲ ಈ ಸಮಯದಲ್ಲಿ. ಹೆಲ್ತ್ ನಿಮಗೆ ಮುಂಚೆ ಚೆನ್ನಾಗಿಲ್ಲ ಅಂತಂದರೆ ಈ ಸಮಯದಲ್ಲಿ ಹೆಲ್ತ್ ಚೆನ್ನಾಗಿರುತ್ತೆ. ಸಾಲ ಏನಾದರೂ ನೀವು ಮಾಡಿದರೆ ಸಾಲ ತೀರಿಸುವಂಥ ಸಮಯ, ಅಥವಾ ಹೊಸ ಲೋನ್ ಬೇಕಾದರೆ ಅದು ಕೂಡ ಸಿಗಬಹುದು. ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ, ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತೆ. ಆದರೆ ಆರೋಗ್ಯ ಕೇರ್ಲೆಸ್ ಕೂಡ ಮಾಡಬಾರ್ದು ಈ ಸಮಯದಲ್ಲಿ ಅಂತ ಹೇಳ್ತಾರೆ. ಕೇರ್ಲೆಸ್ ಮಾಡಬಾರ್ದು ನೀವು ಅಂತ. ಓಕೆ, ಕೇರ್ಲೆಸ್ ಮಾಡಿದರೆ ಹೊಸ ಏನಾದರೂ ತೊಂದರೆ ಆಗುತ್ತೆ ನಿಮಗೆ ಅಂತ. ನಿರ್ಲಕ್ಷ್ಯ ಮಾಡಬಾರ್ದು ಆರೋಗ್ಯ ಬಗ್ಗೆ. ಆದರೆ ಸಮಸ್ಯೆ ದೂರ ಹೋಗುತ್ತೆ ವಿನಃ ಒಂದು ಕಣ್ಣು ನಿರ್ಲಕ್ಷ್ಯ ಕಡೆಗೆ ಇಡಬೇಕು, ಮಾಡಬಾರ್ದು ಅಂತ. ಆದರೆ ನೆಗೆಟಿವ್ ಕೂಡ ಕೆಲವೊಂದು ಏನು ವಿಚಾರ ಅಂತಂದರೆ, ಹಣದ ಸ್ವಲ್ಪ ಖರ್ಚು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸಂಪಾದನೆ ಬರುತ್ತೆ, ಬಟ್ ಖರ್ಚು ಯಾವುದಕ್ಕಾದರೂ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಈ ಸಮಯದಲ್ಲಿ. ಮತ್ತು ನಿಮ್ಮ ಒಳ್ಳೆತನವನ್ನು ಮತ್ತೊಬ್ಬರು ದುರುಪಯೋಗ ಪಡಿಸುವಂತಹ ಯೋಗ ಇದೆ. ಅಡ್ವಾಂಟೇಜ್ ತಗೋಬೋದು ನಿಮ್ಮದು ಜನರು, ನಿಮ್ಮ ಒಳ್ಳೆತನದ ಒಂದು ಅಡ್ವಾಂಟೇಜ್. ಓಕೆ, ನಿಮ್ಮಿಂದ ಸಹಾಯ ತಗೊಂಡು ನಿಮಗೆ ಮತ್ತು ಅಪಕಾರ ಮಾಡುವವರು, ನಿಮ್ಮನ್ನೇ ಸ್ವಲ್ಪ ಚಾಡಿ ಹೇಳುವವರು, ನಿಮ್ಮ ಬಗ್ಗೆ ನೀವು ಸಹಾಯ ಮಾಡಿದವರು ನಿಮಗೆ ಹಿಂದೆಯಿಂದ ತೊಂದರೆ ಕೊಡ್ತಾರೆ. ಓಕೆ, ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ ಈ ಸಮಯದಲ್ಲಿ. ಓಕೆ, ನಿಮಗೆ ಹೆಚ್ಚು ಸ್ವಲ್ಪ ಲಾಜಿಕಲ್ ಪ್ರಾಕ್ಟಿಕಲ್ ವ್ಯಕ್ತಿ ನೀವು ಆಗಬೇಕು ಈ ಸಮಯದಲ್ಲಿ. ಸೊ ಇಷ್ಟು ನೀವು ಗಮನ ವಹಿಸಿದ್ರಿ ಅಂತಂದರೆ ಮತ್ತೆ ನನ್ನ ಪ್ರಕಾರ ಚಿಂತೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಇದು ಒಂದು ಮಾತ್ರ ನೆಗೆಟಿವ್ ಇದೆ, ಗಮನ ವಹಿಸಿ. ನಿಮ್ಮ ಒಳ್ಳೆತನದಿಂದ ನಿಮಗೆ ಸಮಸ್ಯೆ ಆಗುವಂಥ ತೀರಾ ಜಾಸ್ತಿ ಯೋಗ ಈ ಸಮಯದಲ್ಲಿ ಇದೆ. ಓಕೆ, ಮದುವೆ ಆಗದವರು ಕೂಡ ಮದುವೆ ಆಗ್ಬೋದು ಈ ಸಮಯದಲ್ಲಿ. ಪಾರ್ಟ್ನರ್ಶಿಪ್ಪು ಕೂಡ ಏನು ಚಿಂತೆ ಇಲ್ಲ. ಹಾಗಾಗಿ ಇದು ಕೇವಲ ಜನರಲ್ ಫಲ, ಜಾತಕ ಫಲ ಅಲ್ಲ. ನಿಮಗೆ ಜಾತಕ ಪರಿಶೀಲನೆ ಬೇಕಾದರೆ ಇದೇ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ. ಸಂಪೂರ್ಣವಾಗಿ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವಿಡಿಯೋಗಳನ್ನ ಮೊದಲೇ ಬಂದು ಸೇರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ. ಎಲ್ರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತಃ ಸುಖಿನೋ ಭವಂತು. ಜೈ ಭದ್ರಕಾಳಿ.